ಗೌರಿಬಿದನೂರು ತಾಲೂಕಿನ ವಸತಿ ರಹಿತರು ಹಾಗೂ ನಿವೇಶನ ರಹಿತರಿಗೆ ಮನೆ ನಿರ್ಮಿಸಿ ಕೊಡಬೇಕು ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಮುಂಗಾರು ಅಧಿವೇಶನದಲ್ಲಿ ಈ ವಿಷಯ ಪ್ರಸ್ತಾಪಿಸಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ, ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರೇ 75% ಮಂದಿ ಇದ್ದಾರೆ. ಈ ಪೈಕಿ ಸುಮಾರು 6,000 ನಿವೇಶನ ರಹಿತರು ಹಾಗೂ 3,000 ವಸತಿ ರಹಿತ ಕುಟುಂಬಗಳಿವೆ. ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅರ್ಜಿ ಸಲ್ಲಿಸಿ ವರ್ಷಗಳಿಂದ ಕಾಯುತ್ತಿದ್ದಾರೆ. ಆದ್ದರಿಂದ ಅವರಿಗೆ ಮನೆ ಮಂಜೂರು ಮಾಡಬೇಕು. ಅದೇ ರೀತಿ ನದಿ ದಡ್ಡದಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡು ಸಮಸ್ಯೆ ಅನುಭವಿಸುತ್ತಿರುವವರಿಗೆ ಪುನರ್ವಸತಿ ಕಲ್ಪಿಸಲು ಕದಲವೇಣಿ ಬಳಿ ಜಾಗ ಗುರುತಿಸಲಾಗಿದೆ. ಈಗಾಗಲೇ ಸರ್ವೆ ಮಾಡಲಾಗಿದೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಮೂಲ ಸೌಲಭ್ಯ ಕಲ್ಪಿಸಿ ಮನೆಗಳನ್ನು ನಿರ್ಮಿಸಿಕೊಡಬೇಕು ಎಂದು ಮನವಿ ಮಾಡಿದರು. ವಸತಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯಿಸಿ, 4 ವರ್ಷದಿಂದ ರಾಜ್ಯದಲ್ಲಿ ಯಾವುದೇ ಮನೆ ಮಂಜೂರು ಮಾಡಿಲ್ಲ. ಸದ್ಯಕ್ಕೆ ಮನೆ ಮಂಜೂರಿಗೆ ಯಾವುದೇ ಗುರಿ ನಿಗದಿಪಡಿಸಿಲ್ಲ. ಸದ್ಯ ಶಾಸಕರ ಬೇಡಿಕೆಯಂತೆ ಪ್ರತಿ ಕ್ಷೇತ್ರಕ್ಕೆ 500ರಿಂದ 1000 ಮನೆಗಳನ್ನು ಮಂಜೂರು ಮಾಡಲಾಗುತ್ತಿದೆ. ಅದೇ ರೀತಿ ಗೌರಿಬಿದನೂರಿಗೂ ಆದ್ಯತೆ ಮೇರೆಗೆ ವಿತರಣೆ ಮಾಡಲಾಗುವುದು. ಜಿಲ್ಲಾಡಳಿತದಿಂದ ವರದಿ ಬಂದ ಬಳಿಕ ನದಿ ದಡದಲ್ಲಿ ವಾಸಿಸುತ್ತಿರುವವರಿಗೆ ಪುನರ್ವಸತಿ ಕಲ್ಪಿಸಲು ಅಗತ್ಯ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಈಗಾಗಲೇ ಪ್ರಸ್ತಾಪನೆ ಮಾಡಿರೋ ಪ್ರಕಾರ ನಮ್ಮ ತಾಲೂಕು ವಿಶೇಷವಾಗಿ ಏನಂತಂದ್ರೆ SC ST ಮತ್ತು ಅತ್ಯಂತ ಹಿಂದುಳಿದಿರುವಂತಹ ಸಮಾಜನೇ ಸುಮಾರು 75% ಇದೆ. ಅವರೆಲ್ಲ ಸುಮಾರು 6,000 ನಿವೇಶನ ರೈತರು ಮತ್ತು ವಸತಿ ರೈತರು ಒಂದು 3,000 ಸೇರಿ 9,000 ಇದೆ. ಅಂತರಲ್ಲಿ 4 ವರ್ಷಗಳಿಂದಲೂ ಕೂಡ ರಾಜೀವ್ ಗಾಂಧಿ ನಿಗಮದಲ್ಲಿ ರೆಕಾರ್ಡ್ ಆಗಿ ದಾಖಲಾಗಿ ಕಾಯ್ತಾ ಕೂತಿದ್ದಾರೆ ಸೈಟ್ಗೋಸ್ಕರ, ಮನೆಗೋಸ್ಕರ. ದಯಮಾಡಿ ಈ ಕಡುಬಡವರಿಗೆ ಆದಷ್ಟು ಬೇಗ ಒಂದು ಪಂಚಾಯತಿ 100 ಅಂತ ಆದ್ರೂ ಒಂದು 3,500 ಮನೆಗಳನ್ನ ಆದ್ಯತೆ ಮೇರೆಗೆ ಮಂಜೂರು ಮಾಡಿಕೊಡ್ಬೇಕು ಅನ್ನೋದು ಒಂದು ಬೇಡಿಕೆ ಮಾನ್ಯ ಸಚಿವರಲ್ಲಿ. ಎರಡನೇ ಬೇಡಿಕೆ ಏನಂತಂದ್ರೆ, ನಗರ ಪ್ರದೇಶದಲ್ಲಿ ವಾಲ್ಮೀಕಿ ನಗರ ಮತ್ತು ಇನ್ನೊಂದು ಕಾವೇರಿ ನಗರ ಅಂತ 2 ಪ್ರದೇಶದಲ್ಲಿ ನದಿ ಪ್ರಾಂತ್ಯಕ್ಕೆ ಸೇರಿರುವಂತಹ ಜಾಗದಲ್ಲಿ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಬಡವರು. ಅವ್ರ ನದಿ ಹರಿದಾಗೆಲ್ಲ ಅವ್ರಿಗೆಲ್ಲ ನದಿ ಹರಿದು ಅವ್ರ ಮನೆಗಳಿಗೆಲ್ಲ ನೀರು ನುಗ್ಗಿ ಬಹಳ ಅನಾಹುತ ಆಗ್ತಾ ಇದೆ. ಆ ಮನೆಗಳಿಗೆ ಬೇರೆ ಕಡೆ ಪುನರ್ವಸತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಮತ್ತು ನಗರಸಭೆಯವರು ಜಾಯಿಂಟ್ ಆಗಿ ಸರ್ವೆ ಮಾಡಿದ್ದಾರೆ. ಕಾದಲವೇಣಿ ಗ್ರಾಮದಲ್ಲಿ ಜಾಗನೂ ಕೂಡ ಗುರುತಿಸಿದ್ದಾರೆ. ಅದಕ್ಕೆ ಮಾನ್ಯ ಮಂತ್ರಿಗಳು ಈಗ ಏನು ಜಾಗ ಗುರುತಿಸಿದರೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಮತ್ತು ನಗರಸಭೆಯವರು ಗುರುತಿಸಿದರೆ ಅದಕ್ಕೆ ಮೂಲಭೂತ ಸೌಲಭ್ಯ ಕೊಟ್ಟು ಮನೆಗಳನ್ನ ಕಟ್ಕೊಡ್ಬೇಕಾದಷ್ಟು ಬೇಗ ಅದಕ್ಕೆ ಮಂಜೂರು ಮಾಡಿಕೊಡ್ಬೇಕು ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಅಂತ ನಾನು ಮಾನ್ಯ ಮಂತ್ರಿಗಳನ್ನ ವಿನಂತಿ ಮಾಡ್ಕೋತೇನೆ. ಅವ್ರ ಕ್ಷೇತ್ರದಲ್ಲಿ 6,540 ಹೌಸ್ಲೆಸ್ ಇದ್ದಾರೆ. ಆಮೇಲೆ 3,644 ಸೈಡ್ಲೆಸ್ ಇದ್ದಾರೆ ಅಂತ ಕೇಳಿದ್ದಾರೆ. 31 ಗ್ರಾಮ ಪಂಚಾಯತಿಗೆ 3,500 ಮನೆಗಳು ಬೇಕಂತ ಕೇಳಿದಿರ. 4 ವರ್ಷದಿಂದ ಯಾವ ಮನೆನೂ ಹೊಸ ಟಾರ್ಗೆಟ್ ಕೊಟ್ಟಿಲ್ಲ. ಏನಕ್ಕಂದ್ರೆ ಈ ವರ್ಷನೂ ಮನೆ ತಮಗೆಲ್ಲ ಗೊತ್ತಿದ್ದಂಗೆ 2013 ಹಿಡ್ಕೊಂಡು 2018ವರೆಗೂ ಮನೆ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರ ಮುಖ್ಯಮಂತ್ರಿ ಇರುವಾಗ 14,53,000 ಮನೆಗಳು ಕೊಟ್ಟಿದ್ರು. ಪ್ರತಿ ವರ್ಷ 3 ಲಕ್ಷ ಟಾರ್ಗೆಟ್ ಕೊಡ್ತಾ ಇದ್ರು. ಅದಾದ್ಮೇಲೆ ಈ ಟಾರ್ಗೆಟ್ ಫಿಕ್ಸ್ ಆಗಲಿಲ್ಲ. ಏನೇ ಹಿಂದಿನ ಸರ್ಕಾರಲ್ಲೂ ಮನೆಗಳು ಕೊಟ್ಟಿಲ್ಲ 2 ವರ್ಷದಿಂದ. ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದ್ರೆ 9.5 ಲಕ್ಷ ಆನ್ ಗೋಯಿಂಗ್ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಹೊಸ ಟಾರ್ಗೆಟ್ ಕೊಡಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಸರ್ಕಾರ ಬಂದಾದ್ಮೇಲೆ ನಾನು ಮಂತ್ರಿ ಆದ್ಮೇಲೆ ಸನ್ಮಾನ್ಯ ಅಧ್ಯಕ್ಷೆ ಕ್ಯಾನ್ಸಲೇಷನ್ ಆಗ್ತದೆ ಮನೆಗಳು. ಅದು ಈ ಡಿಮ್ಯಾಂಡ್ MLA ಡಿಮ್ಯಾಂಡ್ ಮೇಲೆ ಒಂದು 500,000 ಮನೆಗಳು ಕೊಟ್ಕೊಂಡು ಬರ್ತಾ ಇದ್ದೀನಿ. ಇವರು 31 ಪಂಚಾಯತಿಗೆ 3,500 ಮನೆಗಳು ಅಂತ ಕೇಳಿದ್ದಾರೆ. ಹೊಸ ಟಾರ್ಗೆಟ್ ಬಂದ್ರೆ ನಾನು ಖಂಡಿತ ಅವ್ರಿಗೆ ಕೊಡ್ತೀನಿ. ಅದ್ರ ಜೊತೆಲಿ ಯಾವುದೋ ವಾಲ್ಮೀಕಿ ನಗರಲ್ಲಿ ಇದರಲ್ಲಿ ಉತ್ತರದಲ್ಲಿ ಇಲ್ಲ, ನನ್ನ ಪ್ರಶ್ನೆದಲ್ಲಿ ಇಲ್ಲ. ವಾಲ್ಮೀಕಿ ನಗರಲ್ಲಿ ಕೆರೆ ಪಕ್ಕ ಏನೋ ಸ್ಲಮ್ ಮನೆಗಳು ಕಟ್ಕೊಂಡಿದ್ದಾರೆ. ಅದಕ್ಕೆ ಮನೆಗಳು ಕಟ್ಕೊಂಡು ನಾನು ಕಂಪ್ಲೀಟ್ ಮಾಡ್ತೀನಿ. ಮನೆಗಳು ಕಟ್ಕೊಡ್ಬೇಕಂತ ತಾವು ಏನೋ ಹೇಳಿದಿರಾ, ಇದ್ರಲ್ಲಿ ಪ್ರಶ್ನೆದಲ್ಲಿ ಇರಲಿಲ್ಲ. ನನ್ನ DC ಇಂದ ಪ್ರಪೋಸಲ್ ಬರಲಿ, ಅದು ಆ ಮನೆಗಳು ಕಟ್ಕೊಡೋದು ವ್ಯವಸ್ಥೆನ ನಾನು ಮಾಡ್ಕೊಡ್ತೀನಿ.